ಆಕ್ಚುಲಿ ಮಗಳಿಗೋಸ್ಕರನೇ ಮಾಡಿದ್ದು ಸಿನಿಮಾ. ಕತೆ ಚೆನ್ನಾಗಿತ್ತು, ಕತೆ ಚೆನ್ನಾಗಿತ್ತು. ಮಗಳು ಇದ್ಲು, ಮಗು ಬೇಕಿತ್ತು ಕತೆಗೆ. ಸೊ ಹಾಕೊಂಡು ಮಾಡ್ಬಿಡಿ ಅಂತೇಳಿ ನಾನೇ ಮಾಡಿಸಿದ್ದು. ಫಸ್ಟ್ ನನಗೆ ಕೊಟ್ಬಿಟ್ಟಿದ್ದೀನಿ. ಓಕೆ, ಸ್ವಲ್ಪ ನರ್ವಸು. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆಮೇಲೆ ಇನ್ನೊಂದು ಹೇಳೋದಂದ್ರೆ, ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟಿದೆ, 45 ಮಿನಿಟ್ಸ್ ಲೇಟ್ ಆಯ್ತು. ಅದಕ್ಕೆ ಎಲ್ರಿಗೂ ಸಾರಿ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಕಾರಣ ನಮ್ಮ ಆಕ್ಟರ್ಸ್, ಹೀರೋಯಿನ್ ಬರಲಿಲ್ಲ, ಅವರು ಬರಬೇಕಿತ್ತು. ನಾವು 4 ಗಂಟೆ ಅಂತ ಹೇಳಿದೀವಿ. ಆಕ್ಚುಲಿ 4 ಗಂಟೆ ಅಂದ್ರೆ 4 ಗಂಟೆಗೆ ಇನ್ನೂ 15 ಮಿನಿಟ್ಸ್ ಅರ್ಲಿ ಬರಬೇಕಿತ್ತು. ಅವ್ರು ಯಾವ ತರ ಟೈಮ್ ಸೆನ್ಸ್ ಫಾಲೋ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ. ದಯವಿಟ್ಟು ನೀವೇ ಕ್ವಶನ್ ಮಾಡಬೇಕು. ಎಲ್ಲ ಹೋದ್ರೆ ಪಂಚುಯಾಲಿಟಿ ಇಲ್ಲಾಂದ್ರೆ ಯಾವ ತರ ವರ್ಕೌಟ್ ಆಗುತ್ತೆ ಇದು? ನಾನು ಕಾಯ್ಬೋದು, ಬೇರೆಯವ್ರು ನಂತರ ಇರೋರು ಕಾಯ್ಬೇಕಲ್ವಾ? ಅದು ಅವ್ರು ತಿಳ್ಕೊಬೇಕು. ಅದಕ್ಕೋಸ್ಕರ ಲೇಟ್ ಆಗೋದು, ಬೇರೆ ಏನು ಉದ್ದೇಶ ಇಲ್ಲ. ಸಾರಿ, ಎಲ್ಲ ಕ್ಷಮಿಸ್ಬಿಡಿ ಮತ್ತೊಂದ್ಸಲ. ಸೊ ಸಿನಿಮಾ ಚೆನ್ನಾಗಿತ್ತು, ನಡೀತಾ ಇತ್ತು. ಜರ್ನಿ ನಡಿಬೇಕಾದ್ರೆ ಲಾಸ್ಟ್ 10 ಡೇಸ್ ಶೂಟಿಂಗ್ ಅಲ್ಲಿ ಆಕ್ಸಿಡೆಂಟಲ್ಲಿ ಸಡನ್ ಆಗಿ ರಾಕಿ ತೀರ್ಕೊಂಡ್ಬಿಟ್ಟ. ತೀರ್ಕೊಂಡ ತಕ್ಷಣ ಶೂಟಿಂಗ್ ಸ್ಟಾಪ್. ಇದು ರಾಣ ತುಂಬಾ ಚಿಕ್ಕ ನಾಯಿ, ಅವನ ಆ ಸೈಜಿಗೆ ಬರೋವರೆಗೂ ವೆಯ್ಟ್ ಮಾಡಿದ್ವಿ ನಾವು. ಸಿನಿಮಾ ಲೇಟ್ ಆಗಕ್ಕೆ ರೀಸನ್ ಏನಾದ್ರು ಇದ್ರೆ ಅದೇ, ನಾವು ಅಷ್ಟು ದಪ್ಪ ಆಗೋವರೆಗೂ ಕಾಯ್ದು ಲಾಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದೆ ಇವನ್ನ ಇಟ್ಕೊಂಡು. ಆಕ್ಸಿಡೆಂಟ್, ಟ್ರೈನರ್ ಏನೋ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ಆಕ್ಸಿಡೆಂಟ್ ಆಗೋಯ್ತಂತೆ. ಸ್ಕೂಲು ವ್ಯಾನು ರಿವರ್ಸ್ ತೆಗಿಬೇಕಾದ್ರೆ ಬಿದ್ದುಬಿಟ್ಟಿದೆ. ಕೇಸೆಲ್ಲ ಆಗಿತ್ತು, ನಾನೇ ಕಂಪ್ಲೇಂಟ್ ಎಲ್ಲ ಮಾಡಿಸಿದ್ದೆ ಸ್ಟೇಷನ್ಗೆ. ಆಮೇಲೆ ಏನಾಯ್ತು, ಅವರು ಕಾಂಟ್ಯಾಕ್ಟ್ ಇರಲಿಲ್ಲ. ಆಮೇಲೆ ಇವನು ದೊಡ್ಡವನಾಗೋವರೆಗೂ ವೇಟ್ ಮಾಡಿ, ಅದಕ್ಕೆ ನಾವು 2 ವರ್ಷ ಲೇಟ್ ಆಗೋಯ್ತು ಸಿನಿಮಾ. ಅದು ಆಕ್ಚುಲಿ ಜನಕ್ಕೆ ಏನು ಅನ್ಕೊಂಡಿದ್ರೆ, ಯಾಕೆ ಇಷ್ಟು ಲೇಟ್, ಅವ್ರಿಗೇನೋ ಗೊತ್ತಿಲ್ಲ ರೀಸನ್. ನಾವೆಲ್ಲೂ ಡಿಸ್ಕ್ಲೋಸ್ ಮಾಡಿರ್ಲಿಲ್ಲ, ಯಾರಿಗೂ ಹೇಳಿರ್ಲಿಲ್ಲ. ರೀಸನ್ ಏನಂದ್ರೆ, ಏನಂತ ಹೇಳ್ತೀರಿ, ನಾಯಿ ಸತ್ತೋಯ್ತು ಅಂತ ಸುಮ್ಮನೆ ಸೆಂಟಿಮೆಂಟ್ ಇಟ್ಕೊಂಡು ಏನೋ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ವೇಟ್ ಮಾಡಿ ಸುಮಾರು 1 ವರ್ಷ ವೇಟ್ ಮಾಡಿದ್ವಿ ಅನ್ಸುತ್ತೆ. 1 ವರ್ಷ ವೇಟ್ ಮಾಡಿದ್ವಿ ಅವನಿಗೋಸ್ಕರ. ಸೊ ದೊಡ್ಡವನಾದ ಸಿನಿಮಾ ಮುಗೀತು. ಸೊ ಅದೊಂದು ಸ್ಪೆಷಲ್ ಅಂದ್ರೆ ಅದಕ್ಕೆ ಇವನ್ನ ಇಟ್ಕೊಂಡೇ ನಾವು ಲಾಂಚ್ ಮಾಡಿದ್ವಿ, ಬೇರೆ ಯಾರನ್ನೂ ಕರೆಸಲೇ ಇಲ್ಲ ನಾವು. ಸರ್ ಚೆನ್ನಾಗಿದೆ ಸರ್, ಎಮೋಷನಲ್ ಜರ್ನಿ, ಜನಕ್ಕೆ ಟಚ್ ಆಗುತ್ತೆ. ಯಾರು ಪ್ರಾಣಿ ಪ್ರಿಯರು ಯಾರಿದ್ದಾರೆ ನೋಡಿ, ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ನನಗೆ. ಆಮೇಲೆ ಇದಕ್ಕಿಂತ ಲಾಯಲ್ ಪ್ರಾಣಿ ಭೂಮಿ ಮೇಲೆ ಯಾರು ಇಲ್ಲ. ನಾವು ಮನುಷ್ಯರೇ ಇಲ್ಲ ಲಾಯಲ್ ಆಗಿ. ನಾವು ಹೇಳ್ಬೇಕಲ್ಲ, ಏನ್ ಹೇಳ್ಬೇಕಾಗಿಲ್ಲ ಅದ್ರ ಬಗ್ಗೆ. ಮನುಷ್ಯರೇ ಇಲ್ಲ ಲಾಯಲ್, ಅಷ್ಟೊಂದು ಲಾಯಲ್ ಪ್ರಾಣಿ ಅದು. ತುಂಬಾ ಚೆನ್ನಾಗಿದೆ, ಎಮೋಷನಲ್ ಕನೆಕ್ಟ್ ಆಗುತ್ತೆ. ಕಾಸ್ಟ್ಲಿ ಇಲ್ಲ, ಅದನ್ನ ಮೇಂಟೈನ್ ಮಾಡಕ್ಕಂತಾನೆ ಅವ್ರಿದ್ರು, ರಘು ಅಂತ. ಅವ್ರು ಮೇಂಟೈನ್ ಮಾಡೋದಿದ್ರು. ತುಂಬಾ ಕಷ್ಟ, ನಾವುಗಳು ಮೇಂಟೈನ್ ಮಾಡಕ್ ಆಗಲ್ಲ. ಅದನ್ನ ಮೇಂಟೈನ್ ಮಾಡೋ ಸ್ಪೆಷಲಿಸ್ಟ್ಗಳು ಇದ್ರೆ ಮೇಂಟೈನ್ ಮಾಡಕ್ ಸಾಧ್ಯ. ಅದು ಚಿಕ್ಕದ, ಇನ್ನೂ ದೊಡ್ಡದಲ್ಲ. ನಾನು ಇನ್ನೊಂದು 2 ವರ್ಷ ಇರ್ಬೋದು ಅಷ್ಟೇ. ಸರ್ ಇದು ಸೆಂಟಿಮೆಂಟ್ ಮೂವಿ, ಸೆಂಟಿಮೆಂಟ್ ಡ್ರಾಮಾ, ಸಸ್ಪೆನ್ಸ್ ಇದೆ, ಸೆಂಟಿಮೆಂಟ್. ಮಗು ಮತ್ತೆ ನಾಯಿ ಫ್ಯಾಮಿಲಿಗೆ ಅಟ್ಯಾಚ್ ಆದ್ರೆ ಹೆಂಗಿರುತ್ತೆ ನಾಯಿ ಅಂತ ಹೇಳ್ಬಿಟ್ಟು ಪ್ರೀತಿ ವಿಶ್ವಾಸ ತೋರಿಸಿದೆ. ಸರ್ ಇಲ್ಲ, ಆಕ್ಚುಲಿ ನಾನು ಕಿಕ್ ಬಾಕ್ಸಿಂಗ್ ಅಲ್ಲಿ ಪೀಕ್ ಅಲ್ಲಿ ಇದ್ದೆ. ನಾನು ಒಂದು ಟೈಮಲ್ಲಿ 2019 ಅಲ್ಲಿ ನಾನು ವರ್ಲ್ಡ್ ಕಪ್ ಮೆಡಲ್ ವಿನ್ನರ್. ಅಲ್ಲಿ ನಾನು ಏನ್ ಸಾಧಿಸ್ಬೇಕು ಅದೇ ಎಂಡ್ ಅಲ್ಲಿ ಮಾಡಿ ಸಾಧಿಸ್ಬಿಟ್ಟಿದ್ದೆ. ನನಗಿನ್ನು ಪ್ರೊಫೆಷನಲ್ ಕಂಟಿನ್ಯೂ ಆಗೋಣ ಏನು ನೆಸೆಸರಿ ಇಲ್ಲ, ಬೇರೆ ಏನಾದ್ರು ಮಾಡ್ಬೇಕಿತ್ತು. ಸೊ ಅಫ್ಕೋರ್ಸ್ ಸಿನಿಮಾ ಟ್ರೈ ಮಾಡೋಣ ಅಂತ ಬಂದೆ. ಸರ್ ಖಂಡಿತ ಮಾಡ್ತೀನಿ, ಹೊಸಬ್ರನ್ನ ಹಾಕೊಂಡೇ ಮಾಡ್ತೀನಿ. ಹಳಬ್ರನ್ನ ಯಾರನ್ನೂ ಹಾಕೊಳ್ಳಲ್ಲ. ಹೊಸಬ್ರು ಯಾರಾದ್ರೂ ಚೆನ್ನಾಗಿ ಒಳ್ಳೆ ಫೈಟರ್ ಇದ್ದರೆ ನಾನು ತೋರಿಸಿ ಹೊಸಬ್ರನ್ನೇ ಹಾಕೊಂತೀನಿ. ನನ್ಗೆ ಲಾಸ್ ಆದ್ರೂ ಚಿಂತೆ ಇಲ್ಲ. ಕನ್ನಡ ಸಿನಿಮಾನೇ ಮಾಡ್ತೀನಿ, ಹೊಸಬ್ರನ್ನ ಹಾಕೊಂಡೇ ಮಾಡ್ತೀನಿ. ಹಳಬ್ರು ಬರುತ್ತಿಲ್ಲ, ಆನೆಸ್ಟ್ ಹೇಳ್ತಾನೆ, ಯಾರಿಗೂ ಬೈತಿಲ್ಲ, ಯಾವ ಹೀರೋ ಏನು ಮಾತಾಡ್ತಿಲ್ಲ. ರೀಸನ್ ಏನಂದ್ರೆ ಸರ್, ನಾಯಿ ತರ ಮನೆ ಬಾಗಿಲ ಹಾಕ್ಬಿಟ್ಟಿದ್ದೀನಿ ಎಲ್ಲ ದೊಡ್ಡ ಹೀರೋಗಳಿಗೆ. ಒಂದು ಟ್ರೈಲರ್ ಲಾಂಚ್ ಮಾಡ್ಬಿಡಿ ಅಂತ. ಸರ್ ಯಾವನಿಗೆ ಬೇಕು ಸರ್ ಇದು? ಮಾಡೋದು ಸಿನಿಮಾ ಮಾಡಿದೀವಿ. ನೀವೇ ಯೋಚನೆ ಮಾಡಿ, ಯಾರಿಗಾದ್ರೂ ಒಬ್ಬ ದೊಡ್ಡ ಸೂಪರ್ ಸ್ಟಾರು ಸೆಲೆಬ್ರಿಟಿ ಯಾರೋ, ನಾನು ಯಾರನ್ನ ಹೆಸರು ಇಟ್ಟು ಇದು ಮಾಡ್ತಿಲ್ಲ, ಯಾವ ಅಭಿಮಾನಿಗಳು ಆಮೇಲೆ ನನ್ಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ಬಿಡಿ. ಜಸ್ಟ್ ಸಿಂಪಲ್ ಆಗಿ ಮೈಕ್ ಕೊಟ್ರೆ ಮಾತಾಡಿದ್ರೆ ಕನ್ನಡ ಬಗ್ಗೆ ಶುದ್ಧ ಪಾಠ ಮಾಡ್ತಾರೆ. ಈ ಕನ್ನಡ ಸಿನಿಮಾ, ಕನ್ನಡ ಬೆಳಿಬೇಕು, ಕನ್ನಡ ಹಂಗೆ, ಕನ್ನಡನ ಯಾರು ನೋಡಲ್ಲ, ಕನ್ನಡ ಸಿನಿಮಾ ನೋಡಲ್ಲ, ಕನ್ನಡಕ್ಕೆ ಸಪೋರ್ಟ್ ಮಾಡಿ, ಕನ್ನಡ ಬೆಳಿಲಿ ಅಂತ. ಕರೆಕ್ಟ್ ಅಲ್ವ ಸರ್? ಅದೇ ಕನ್ನಡ ಸಿನಿಮಾ ಮಾಡಿದೀನಪ್ಪ, ಬಂದ್ರು ಸಪೋರ್ಟ್ ಮಾಡ್ರಪ್ಪ ಅಂತ ಕೇಳಿದ್ರೆ ಯಾರು ಬರಲ್ವಲ್ಲ ಸರ್, ಯಾರು ಬರಲ್ಲ. ಅವ್ರೇನು ಅಂದ್ರೆ, ನಾನು ನೋಡಿರೋ ಪ್ರಕಾರ, ನಾನು ಹೊಸಬ ಇಂಡಸ್ಟ್ರಿಗೆ, ನಾನು ನೋಡಿರೋ ಪ್ರಕಾರ
ಯಾವ ಹೀರೋ ಹೇಳಿ ಸರ್ ಹೊಸಬ್ರಿಗೆ ಸಪೋರ್ಟ್ ಮಾಡಿದ್ರೆ ನೀವು ನನ್ಗೆ ಹೇಳಿ ಸರ್. ಒಬ್ಬರು ಸಪೋರ್ಟ್ ಮಾಡಿದ್ದಾರೆ ಯಾರಾದ್ರು? ಹಾ ಮಾಡಿದ್ದಾರೆ. ಅವ್ರಿಗೆ ಏನಾದ್ರು ಒಂದು ಬೆನಿಫಿಟ್ ಇದ್ರೆ ಮಾತ್ರ ಬಂದ್ ಮಾಡ್ತಾರೆ. ಅವ್ರವ್ರೆ ಏನಾದ್ರು ಒಂದು ಪ್ರಾಫಿಟ್ ಇರ್ಬೇಕು ಅವ್ರಿಗೆ, ಅವಾಗಲೇ ಬರ್ತಾರೆ. ಇಲ್ಲಾಂದ್ರೆ ಮೈಕಲ್ಲಿ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲೋ ಎಲ್ಲೋ ಒಂದ್ ಕಡೆ ಕನ್ನಡ ಬೆಳಿಬೇಕಪ್ಪ, ಕನ್ನಡ ಹಂಗ ಹಾಕ್ಬೇಕಪ್ಪ ಅಂತಾರೆ.